ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಜೊತೆ ನಿನ್ನ ಕತೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಯ್ತು ಅಂತ ಬನ್ನಿ ನೋಡೋಣ. ಅಜಿತು ಪಾಪ ಸಾಹಿತ್ಯನ ನೋಡಿಕೊಂಡು ಫೋಟೋ ನೋಡಿಕೊಂಡು ತುಂಬ ಬೇಜಾರು ಪಡ್ತಾ ಇರ್ತಾನೆ. ಸತ್ಯನ ಹೇಳ್ತಾನೆ, ಹೋಗ್ಲಿ ಬಿಡು, ಮರ್ತು ಬಿಡು ಅಜಿತ್, ಯಾಕೆ ಹಾಗೆ ನೆನ್ಪಿಟ್ಕೊಂಡಿದ್ದೀಯ ಅಂತ ಸತ್ಯನ ಹೇಳ್ತಾ ಇರ್ತಾನೆ. ಮರೆಯೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ ಮರೆಯೋದಕ್ಕೆ. ಈ ಜನ್ಮ ನಾನು ಸಾಯೋ ತಕ್ಕನ ಮರೆಯೋದಂಥ ಚಾನ್ಸೇ ಇಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಯಾಕೋ ಏಕೋ ಇನ್ನೇನು ಮದುವೆ ಆಗಿದೆ ಅಲ್ವಾ, ಭೂಮಿ ಒಳ್ಳೆ ಹುಡುಗಿ ಅಲ್ವಾ, ಇನ್ನು ಯಾಕೆ ಹೀಗೆ ಮಾಡ್ತಾಯಿದ್ದೀನಿ ನೀನು ಅಂತ ಸತ್ಯನೇ ಹೇಳ್ತಾ ಇರ್ತಾನೆ. ಹೇಳುವಾಗ ಚಾನ್ಸೇ ಇಲ್ಲ, ನನ್ನ ಸಾಹಿತ್ಯನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ನನ್ನ ಜನ್ಮದಲ್ಲಿ ಬಂದರೂ ಕೂಡ ನನಗೆ ಬೇಜಾರಿಲ್ಲ. ಅಷ್ಟು ಚೆನ್ನಾಗಿದ್ದಾಳೆ ಅವಳು, ಎಷ್ಟು ಒಳ್ಳೆ ಹುಡುಗಿ ಅವಳು ಅಂತ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಆಗ ಸತ್ಯನ, ಯಾಕೆ ಹೀಗೆ ಮಾಡ್ತಾಯಿದ್ದೀಯೋ ಹೋಗಲಿ ಬಿಡು ಅಂತ ಸತ್ಯನೇ ಹೇಳ್ತಾ ಇರ್ತಾನೆ. ನಾನಂತೂ 10th ಪಾಸ್ ಆಗಬೇಕು ಅಂದ್ಕೊಂಡಿದ್ದೆ, 8ರಲ್ಲಿ ಪಾಸ್ ಆಗಿದ್ದೀನಿ, ಎಲ್ಲದಕ್ಕೂ ಪಾಸ್ ಆಗಿದ್ದೀನಿ, ಆದರೂ ನಾನು ಲವ್ವಲ್ಲೇ ಫೇಲ್ ಆಗಿದ್ದೀನಿ ನಾನು ಅಂತ ಅಜಯ್ ತುಂಬ ಬೇಜಾರು ಪಡ್ತಾ ಇರ್ತಾನೆ. ಆಗ ಪಾಪ ಸತ್ಯ ಹೇಳ್ತಾ ಅಳ್ತಾ ಇರ್ತಾನೆ. ಪಾಪ ಕಣ್ಣೀರು ತರ್ತಾನೆ. ಆಗ ಅಜಿತ್ ಪಾಪ ತುಂಬ ಬೇಜಾರು ಪಡ್ತಾ ಇರ್ತಾನೆ. ನನ್ನ ಲವ್ ಫೇಲ್ ಆಯಿತು, ಮರೆಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಜಯ್ ತುಂಬ ಬೇಜಾರು ಪಡ್ತಾ ಇರ್ತಾನೆ. ಹೋಗ್ಲಿ ಬಿಡು ತಗೋ ಅಂತ ಸತ್ಯನ ಕಾಫಿ ಕೊಡ್ತಾನೆ. ಆಗ ಕುಡಿದು ಹೋಗ್ಲಿ ಬಿಡು, ದೇವಸ್ಥಾನ ಟೆಂಪಲ್ಗೆ ಹೋಗುವ, ಅಲ್ಲಿ ಮತ್ತೆ ಇನ್ನೇನು ಹೋಗಿಲ್ಲ ಅಂದ್ರೆ ಅಲ್ಲಿ ತುಂಬ ಎಡವಟ್ಟಾಗುತ್ತೆ, ಹೋಗುವ ಅಂತ ಸತ್ಯನೇ ಹೇಳ್ತಾನೆ. ಹೇಳಿದ್ಮೇಲೆ ಆಯಿತು ಹೋಗ್ತೀನಿ ಅಂತ, ಹಾಗೆ ಈ ಬಾಗಿನಿ ತಗೊಂಡು ಹೋಗುವ ಅಂತ ಸತ್ಯನಲ್ಲಿ ಎಲ್ಲ ಹೇಳಿ ಕಳಿಸ್ತಾನೆ. ಆಗ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋದ್ಮೇಲೆ ಅಲ್ಲಿ ಭೂಮಿಗೆ ಒಂದು ಸರ್ಪ್ರೈಸ್ ಥರ ಮಾಡ್ತಾಯಿರ್ತಾರೆ, ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಮಾಡಿದ್ಮೇಲೂ ಆಗ ಸಾಹಿತ್ಯನಿಗೆ ಕೊಡೋ ರಿಂಗು ಎಲ್ಲ ಹಾಗೆ ಬಚ್ಚಿಕೊಂಡಿರ್ತಾನೆ. ಪಾಪ ಅದನ್ನು ನೋಡ್ತಾ ತುಂಬ ಬೇಜಾರು ಪಡ್ತಾ ಇರ್ತಾನೆ ಅಜಿತ್. ಆಗ ಎಲ್ಲ ಭೂಮಿಗೆ ಕೊಡ್ತಾನೆ ರಿಂಗು, ಬಾಗಿನ ಎಲ್ಲ ಕೊಟ್ಟಲ್ಲಿ ಭೂಮಿಗೆ ಸರ್ಪ್ರೈಸ್ ಮಾಡ್ತಾನೆ. ಆಗ ಭೂಮಿ, ನೀನು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ನೀನು, ನನಗೆ ತುಂಬ ಒಳ್ಳೆಯ ವ್ಯಕ್ತಿ ನೀನು ಅಂತ ಅಜಿತ್ ಪ್ರಪೋಸ್ ಮಾಡ್ತಾನೆ. ಇವತ್ತಿನ ನನ್ನ ಜೀವನದಲ್ಲಿ ನೀನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ, ನನ್ನ ಲೈಫಲ್ಲಿ ನೀವು ಬರ್ತೀರಾ ಅಂತ ಭೂಮನಿಗೆ ಕೇಳ್ತಾ ಇರ್ತಾನೆ. ಯಾಕೆ ಸಾಹೇಬ್ರೆ ಈಗಲೇ ಮಾತಾಡ್ತಾಯಿದ್ರಿ, ಯಾವಾಗಲಾದ್ರೂ ನಿನ್ನ ಜೀವನದಲ್ಲೇ ನಾನು ಇದ್ದೇ ಇರ್ತೀನಿ, ನಿನಗೆ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆಗ ಭೂಮಿ ಹೇಳ್ತಾ ಇರ್ತಾಳೆ. ಆಯಿತು ಹಾಗಾದರೆ ಈ ರಿಂಗ್ ತಗ ಅಂತ ಭೂಮಿಗೆ ರಿಂಗ್ ತೊಡಿಸ್ತಾ ಇರ್ತಾನೆ. ರಿಂಗ್ ತೊಡಿಸಿದ್ಮೇಲೂ ಆಗ ಭೂಮಿ ತಗೊಂಡ್ಮೇಲೆ ಥ್ಯಾಂಕ್ ಯು ಸಾಹೇಬ್ರೆ ಅಂತ ಆಗ ಹಗ್ ಮಾಡ್ತಾರೆ. ಹಗ್ ಮಾಡಿದ್ಮೇಲೂ ಆಗ ಬಾಗಿಲಿಗೆ ಕೂಡ ತಗೊಂಬಂದಿನಿ, ನನಗೆ ತಗೋ ಅಂತ ಅಜಿತ್ ಬಾಗಿನ ಕೊಡ್ತಾನೆ. ಕೊಟ್ಟಿದ್ಮೇಲೂ ಆಗ ಸಂಗೀತ ಅವರು ತುಂಬ ಸಂತೋಷ ಪಡ್ತಾರೆ. ಈ ನನ್ನ ಮಗ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ, ಚೆನ್ನಾಗಿದೆ ಅದಲ್ಲ ಅಂತ ಸಂಗೀತ ತುಂಬ ಖುಷಿ ಪಡ್ತಾ ಇರ್ತಾಳೆ. ಖುಷಿ ಪಟ್ಟಿದ ಮೇಲೆ ಈಗ ಚೆನ್ನಾಗಿ ಮಾಡಿದ್ದಾನಲ್ವ ನನ್ನ ಮಗ ಪ್ರಪೋಸ್ ಅಂತ ದೇವಯಾನಿಗೆ ಹೇಳ್ತಾ ಇರ್ತಾನೆ. ಆಗ ದೇವಯಾನಿ ತುಂಬ ಹೊಟ್ಟೆ ಹೊರ್ಕೊಂತ ಇರ್ತಾಳೆ. ಆಗ ಅದು ಅಂಚನಾ ಅಪೇಕ್ಷ ಕೂಡ ತುಂಬ ಹೊಟ್ಟೆ ಹೊರ್ಕೊಂತ ಇರ್ತಾರೆ. ಆಗ ಸತ್ಯನಿಗೆ ಒಂದೇ ಚಪ್ಪಲ್ ಬಡ್ತಾ ಇರ್ತಾನೆ. ಚಪ್ಪಲ್ ಬಡುವಾಗ ಅವ್ರು ತುಂಬ ಹೊಟ್ಟೆ ಉರಿ ಆಗುತ್ತೆ. ಹೊಟ್ಟೆ ಉರಿ ಆದಮೇಲೆ ಇವರು ತುಂಬ ಖುಷಿ ಪಡ್ತಾ ಇರ್ತಾರೆ. ನಿನ್ನ ಜೀವನದಲ್ಲಿ ಯಾವಾಗಲೂ ನಾನು ಚೆನ್ನಾಗಿರ್ತೀನಿ, ಯಾವಾಗ ನಾನು ಚೆನ್ನಾಗಿ ನೋಡ್ಕೊತೀನಿ ನಿನ್ನ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಐ ಲವ್ ಯು ಭೂಮಿ ಅಂತ ಹೇಳ್ತಾ ಇರ್ತಾನೆ. ಹೇಳಿದ್ಮೇಲೆ ಥ್ಯಾಂಕ್ ಯು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನನ್ನ ಇದೆ ಅಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ರೆ ಇಲ್ಲ, ಥ್ಯಾಂಕ್ ಯು ಸಾಹೇಬ್ರೆ, ಐ ಲವ್ ಯು, ನಿಮ್ಮನ್ನು ಕೂಡ ನಾನು ಯಾವಾಗ ಬಿಟ್ಟು ಹೋಗೋದಿಲ್ಲ, ಥ್ಯಾಂಕ್ಸ್ ಅಂತ. ಆಗ ಅವರಿಬ್ಬರಿಗೆ ಲವ್ ಸ್ಟಾರ್ಟ್ ಆಗುತ್ತೆ. ಆಗ ಅವರಿಗೆ ಅಂಚನೆಗೆ ಅವರಿಗೆ ತುಂಬ ನೋಡಿ ಹೊಟ್ಟೆ ಉರಿ ಆಗಿಬಿಡುತ್ತೆ. ಆಗ ದೇವಯಾನಿ ಅದನ್ನು ನೋಡಿ ತುಂಬ ಹೊಟ್ಟೆ ಉರಿ ಆಗಿಬಿಡುತ್ತೆ. ಏನಿದೆ, ನಾವೇನು ನೋಡೋಕೆ ಹೋಗಿ ಏನಾಗಿದೆ ಇದೆಲ್ಲ, ಯಾಕಪ್ಪ ಇತ್ತು, ಈಗ ಏನೇನು ನೋಡಬೇಕಾಗುತ್ತೆ ಏನೋ, ನಾವೇನೋ ಅಂದ್ಕೊಂಡಿದ್ರೆ ಇವಳಿಗೆ ಏನು ಮಾಡೋಕೆ ಹೋಗಿದ್ದಾಳೋ ಏನೋ, ನಾವೊಂದು ಹೇಳಿದ್ರೆ ಇವಳೊಂದು ಮಾಡೋಕೆ ಹೋಗಿದ್ದಾಳಲ್ವ, ಏನು ಮಾಡೋಣ ಅಂತ ದೇವಯಾನಿ ಕೋಪ ಮಾಡ್ಕೊತಾ ಇರ್ತಾಳೆ. ಇವತ್ತಿನ ಸಂಚಿಕೆ ಈಗೆಲ್ಲ ಆಗಿದೆ ಫ್ರೆಂಡ್ಸ್. ನಾಳೆ ಸಂಚಿಕೆ ಏನಾಗಿದೆ ಅಂತ ನಮ್ಮ ಚಾನಲ್ ನೋಡಬೇಕಂದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.